ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಇದು ಗ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಗ್ರಾಫ್ಟಿಂಗು ಮನೆ ಎಲ್ಲ ಕಟ್ ಮಾಡಿ ಗಿಡ ಗ್ರಾಫ್ಟಿಂಗ್ ಮಾಡಿಸಿದ್ದೀವಿ. ನೋಡಿ, ಗ್ರಾಫ್ಟ್ ಆಗಿದೆ, ಕಾಣಿಸಿದೆಯಾ? ಇದು ಗ್ರಾಫ್ಟಿಂಗ್ ಮಾಡಿದ್ದಾರೆ ನೋಡಿ, ಬಡ್ ಮೂಮೆಂಟ್ ಆಗಿದೆ. 15 ಡೇಸ್ ಆಯಿತು ಗ್ರಾಫ್ಟಿಂಗ್ ಮಾಡಿಸಿ. ಅವತ್ತು ಎಲ್ಲೋ ಹೊರಗಡೆ ಹೋಗಿದ್ದೆ ನಾನು, ಅವತ್ತು ಗ್ರಾಫ್ಟಿಂಗ್ ಮಾಡಿದ್ದಾರೆ ಬಂದು. ಅವತ್ತು ನಾನು ಬರೋದು ಲೇಟ್ ಆಯಿತು, ಅಷ್ಟೊತ್ತಿಗೆ ಹೊರಟು ಬಿಟ್ಟಿದ್ರು. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಇಷ್ಟು ಮಾತ್ರ ಕ್ಲೀನಾಗಿ ಒಂದೊಂದು ಹತ್ರ ಓಪನ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ನೋಡಿ, ಬಡ್ಡು ಮೂಮೆಂಟ್ ಆಗ್ತಾ ಇದೆ, ಕಾಟನ್ ತಳ್ತಾ ಇದೆ. ಅದಿನ್ನೂ ಮೂಮೆಂಟ್ ಇಲ್ಲ. ಇದಕ್ಕೂ ಸ್ಪ್ರೇಯಿಂಗ್ಸು ದಿನ ಹೋಗ್ತಿದ್ದೀವಿ. ನೋಡಿ, ಇಲ್ಲೂ ಓಪನ್ ಆಗಿದೆ, ಇನ್ನು ಕಾಣಿಸಿದೆಯಾ? ಇದು ನೋಡಿ, ಇವೆಲ್ಲ ವೇಸ್ಟು, ಇವೆಲ್ಲ ತೆಗೆದುಬಿಡ್ಬೇಕು. ಅದರಿಂದ ಏನು ಉಪಯೋಗ ಇಲ್ಲ. ಅದೇನಿದ್ರು ಗ್ರಾಫ್ಟ್ ಮಾಡಿರ್ತಾರಲ್ಲ, ಇದು ಗ್ರಾಫ್ಟ್ ಆಗಿದೆಯಲ್ಲ, ಇದು ಕೆಳಗಡೆ ಬರೋ ಅಂಥದ್ದೆಲ್ಲ ವೇಸ್ಟಿದ್ರು, ಇದೆಲ್ಲ ತೆಗೆದುಬಿಡ್ಬೇಕು. ಇದನ್ನ ಮೇಲೆ ಬರುತ್ತಲ್ಲ, ಈ ಗ್ರಾಫ್ಟಿಂಗಿಂದ ಮೇಲೆ ಬರುತ್ತಲ್ಲ, ಇವೆರಡು ಕಣ್ಣಲ್ಲಿ ಇದು ಮತ್ತು ಇವೆರಡು ಕಣ್ಣಲ್ಲಿ ಏನಾದರೂ ಬಂತು ಅಂದರೆ ಗ್ರಾಫ್ಟ್ ಸಕ್ಸಸ್ ಆಗಿದೆ ಅಂತ. ನೋಡಿ, ಇದು ಸಕ್ಸಸ್ ಆಗಿದೆ. ಇದನ್ನೇ ಹಬ್ಬಿಸ್ಕೊಳ್ಳೋದಷ್ಟು ಈಗ ಮೇಲೆಗಡೆಗೆ. ನೋಡಿ, ಕಾಣಿಸ್ತಿದೆಯಾ? ಹುಲ್ಲು ಜಾಸ್ತಿ ಆಗಿಬಿಟ್ಟಿದೆ. ಕಳೆ ಉರಿಯೋಕೆ ಹೇಳಿದ್ದೀವಿ. ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಕಳೆ ಸ್ವಲ್ಪ ಲೇಟ್ ಆಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಸ್ಪ್ರೇಯಿಂಗ್ಸ್ ಹೋಗ್ತಾನೆ ಇದ್ದೀವಿ ಡೈಲಿ, ಅಂದರೆ ಒಂದು 5 ಡೇಸಿಂದ ಕಂಟಿನ್ಯೂಸ್ ಸ್ಪ್ರೇಯಿಂಗ್ಸ್ ಹೋಗ್ತಿದ್ದೀವಿ. ಯಾವುದು ಸಿಂಪಲ್ ಫಂಗಿಸೈಡ್ ಆದರೂ ಅಟ್ಲೀಸ್ಟ್ ಹೊಡಿತಾನೆ ಇದ್ದೀವಿ. ಅದು ರೋಗ ಬಂದರೆ ಮತ್ತೆ ಚಿಗುರೆ ವೇಸ್ಟ್ ಆಗಿಬಿಡುತ್ತೆ. ಗ್ರಾಫ್ಟ್ ಮಾಡಿಸಿರೋದು ಒಂದು ಗ್ರಾಫ್ಟಿಗೆ ಬಂದುಬಿಟ್ಟು 15 ರುಪೀಸು ಏನೋ ತೊಗೊಳ್ತಾರೆ ಅನಿಸುತ್ತೆ. ಒಂದು ಗ್ರಾಫ್ಟ್ ಅಂದರೆ ಒಂದು ಗಿಡಕ್ಕೆ ಗ್ರಾಫ್ಟಿಂಗ್ಗೆ 15 ರುಪೀಸ್ ತೊಗೊತಾರೆ. ಅದಕ್ಕೆ ನೋಡಿ, ಕಡ್ಡಿ ಎಲ್ಲ ನಮ್ಮ ತೋಟದಲ್ಲಿಂದ ಕಟ್ ಮಾಡಿರೋದು. ಇದರಲ್ಲೂ ಒಂದೊಂದು ಇರಲಿಲ್ಲ ನೋಡಿ, ಇದರಲ್ಲೂ ನೋಡಿ ಈ ಥರದ್ದು ಕಾಡು ಗಿಡ ಇತ್ತಲ್ಲ. ಇದನ್ನೇ ಕಟ್ ಮಾಡಿ ವಿ ಶೇಪ್ ಮಾಡಿ ಗ್ರಾಫ್ಟ್ ಮಾಡೋದು. ನೋಡಿ, ಇಲ್ಲಿ ಮಾಡಿದ್ದಾರೆ. ಇದನ್ನು ಹಳೆ ಕಡ್ಡಿ ತೆಗ್ದಿಲ್ಲ, ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ. ನೋಡಿ, ಕಾಣಿಸಿದೆಯಾ? ಇದೇ ಥರನೇ ಗಿಡದಿಂದ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಫಿಲ್ಟರ್ ಮಾಡಿ ಎಷ್ಟು ಕಡ್ಡಿ ಬೇಕೋ ಅಷ್ಟು ಕಡ್ಡಿಗೆ ಮಾತ್ರ ಗ್ರಾಫ್ಟಿಂಗ್ ಮಾಡ್ತಾರೆ. 2 ಕಡ್ಡಿಗೆ ಗ್ರಾಫ್ಟಿಂಗ್ ಮಾಡೋದು. ಚೆನ್ನಾಗಿರೋ ಕಡ್ಡಿಗೆ 2 ಕಡ್ಡಿಗೆ ಗ್ರಾಫ್ಟಿಂಗ್ ಮಾಡ್ತಾರೆ, ಕ್ಲೀನಾಗಿ ಸಕ್ಸಸ್ ಆಗುತ್ತೆ ಚೆನ್ನಾಗಿ. 3-4 ಮಾಡಿಸೋರು ಒಬ್ಬೊಬ್ಬರು. ಅದು ವೇಸ್ಟು, ಏನಿಲ್ಲ. ಒಂದು ಅಟ್ಲೀಸ್ಟ್ 2 ಕಡ್ಡಿ ಮಾಡಿಸಿದ್ರೆ ಒಂದು ಸಕ್ಸಸ್ ಆಗ್ತಿದ್ರು, ಅಟ್ಲೀಸ್ಟ್ ಇನ್ನೊಂದು ಸಕ್ಸಸ್ ಆಗುತ್ತೆ ಅಂತ 2ಕ್ಕೆ ಮಾಡಿಸ್ತಾರೆ ಅಷ್ಟೇ. ಸ್ಪ್ರೇಯಿಂಗ್ಸ್ ಎಲ್ಲ ಹೋಗ್ತಾನೆ ಇದ್ದೀವಿ. ಇದರಲ್ಲಿ ನೋಡಿ, ಎಲ್ಲ ಕಳೆ ಜಾಸ್ತಿ ಆಗಿಬಿಟ್ಟಿದೆ. ಇದರಲ್ಲಿ ಕಳೆ ಔಷಧಿನೇ ಹೊಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಕಳೆ ಔಷಧಿನೇ ಹೊಡಿಬೇಕು. ನೆನ್ನೆ ರಾತ್ರಿ ಮಳೆ ಬರದೇ ಇದ್ದರೆ ಇವತ್ತು ಹೊಡಿತಿದ್ವಿ. ನೆನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಇವತ್ತೇನು ಹೊಡಿಯೋಕ್ಕೆ ಹೋಗಲ್ಲ. ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಗ್ರಾಫ್ಟಿಂಗ್ ನೋಡಿದಾರಲ್ಲ, ಈ ಥರ ಆಗಿದೆ ನೋಡಿ. ಒಂದೊಂದು ಚೆನ್ನಾಗೇ ಮೂಮೆಂಟ್ ಆಗಿದೆ, ಇನ್ನೂ ಒಂದೊಂದು ಇಲ್ಲ. ಸಕ್ಸಸ್ ಆಗ್ತಿದೆ, ಪರವಾಗಿಲ್ಲ. ಇದು ಫ್ಲ್ಯಾಟು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಬೇಕು. ಮತ್ತು ಹೊಸ ಫ್ಲ್ಯಾಟು ಅಲ್ಲಿ ಹೊಸ ಗಿಡ ತೊಗೊಂಬರೋ ಗೂಣೋವಾಗ ಮತ್ತು ಕಲ್ಟಿವೇಷನ್ಗೆಲ್ಲ ತೋರಿಸ್ತೀನಿ, ವೀಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹಿಂಗೆ. ಮತ್ತು ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.